ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಅರವಿಂದ್ ವೆಂಕಟೇಶ್ ರೆಡ್ಡಿ ಸ್ಯಾಂಡಲ್ವುಡ್ನ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಬಂಧನ ಆಗಿದೆ. ಎಫ್ಐಆರ್ನಲ್ಲಿ ಹಲವು ವಿಚಾರಗಳ ಉಲ್ಲೇಖ ಆಗಿದೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಅಂಶ ಅಂದ್ರೆ ಈ ಅರವಿಂದ್ ವೆಂಕಟೇಶ್ ರೆಡ್ಡಿಯ ಕಿರುಕುಳ ತಾಳೋಕಾಗದೆ ಆ ನಟಿ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ರು. ಟಾರ್ಚರ್, ಬೆದರಿಕೆ ತಡೆಯೋಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಅರವಿಂದ್ ಮಾನಸಿಕ ಹಾಗೆ ದೈಹಿಕವಾಗಿ ಕಿರುಕುಳ ಕೊಟ್ಟಂತಹ ಆರೋಪವನ್ನ ನಟಿ ದೂರಿನಲ್ಲಿ ಮಾಡಿದ್ದಾರೆ. ಈ ಹಿಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದಂತಹ ನಟಿಯನ್ನ ಈತನೇ ಉಳಿಸಿದ್ದ. ಆದ್ರೆ ಅದಾದ ಮೇಲೂ ಕೂಡ ನಟಿಗೆ ಈತನಿಂದ ಕಿರುಕುಳ ಮುಂದುವರೆದಿತ್ತು. 2021ರಲ್ಲಿ ಪರಿಚಯ ಆಗತ್ತೆ. 2022ರಲ್ಲಿ ಆತನೇ ಅಂತರವನ್ನ ಕಾಯ್ದುಕೊಳ್ತಾನೆ. ಅದಾದ ಬಳಿಕ 2023ಕ್ಕೆ ಆತನೇ ಮತ್ತೆ ರೀ ಎಂಟ್ರಿ ಆಗ್ತಾನೆ. ಆಗ ನಟಿ ಸಂಬಂಧ ಮುಂದುವರಿಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಬಿಡದೆ ಆಕೆಯ ಬೆನ್ನು ಬಿದ್ದಿದ್ದ ಈ ಅರವಿಂದ್ ವೆಂಕಟೇಶ್ ರೆಡ್ಡಿ. ಅದಾದ ಬಳಿಕ 2024ರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಮಾನಸಿಕ ಹಾಗೆ ದೈಹಿಕ ಕಿರುಕುಳವನ್ನ ಕೊಡ್ತಾ ಇದ್ದಿದ್ದರಿಂದ ನಾನು ಆಘಾತಕ್ಕೊಳಗಾಗಿದ್ದೆ. ಆಗ ಆತ ನನಗೆ ಕರೆ ಮಾಡಿ ಜೆಪಿ ನಗರದ ನಿವಾಸಕ್ಕೆ ಬರ್ತೀನಿ, ನಾಳೆ ಬೆಳಗ್ಗೆನೆ ನಿನ್ನನ್ನ ಮದುವೆಯಾಗ್ತೀನಿ ಅಂತ ಹೇಳಿದ್ನಂತೆ. ಆ ಭಯದಿಂದ ಆ ನಟಿ 100 ನಿದ್ದೆ ಮಾತ್ರೆಗಳನ್ನ ಕೂಡ ಸೇವನೆ ಮಾಡಿಬಿಟ್ಟಿದ್ರಂತೆ. ಅದಾದ ಬಳಿಕ ಈ ಅರವಿಂದ್ ವೆಂಕಟೇಶ್ ರೆಡ್ಡಿಯ ಸ್ನೇಹಿತಾನೇ ನಟಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಆಸ್ಪತ್ರೆಗೆ ಬಂದಂತಹ ಅರವಿಂದ್ ವೆಂಕಟೇಶ್ ರೆಡ್ಡಿ ಮನೆಯವರಿಗೆ ಈ ವಿಚಾರವನ್ನ ತಿಳಿಸಿಲ್ಲ. ನಟಿಯ ಮನೆಯವರಿಗೆ 3 ದಿನಗಳ ಕಾಲ ಆತನೇ ಅದನ್ನ ಅಲ್ಲೇ ಮುಗಿಸಾಕೋಕ್ ಟ್ರೈ ಮಾಡಿದ್ದಾನೆ. ಪೊಲೀಸರು ಆಸ್ಪತ್ರೆಗೆ ಬಂದಂತಹ ಟೈಮ್ನಲ್ಲೂ ನೀನ್ ಯಾವುದನ್ನು ಹೇಳ್ಬೇಡ, ಪೊಲೀಸರ ಜೊತೆ ನಾನು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ ಅಂತಂದಿದ್ದಂತೆ. ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿದ್ದಂತಹ ಟೈಮ್ನಲ್ಲೂ ಕೂಡ ನೀನ್ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದೆಯಾ ಗೊತ್ತು ನನಗೆ ಅಂತ ಹೇಳಿ ನಟಿಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಅರಬೆತ್ತಲೆ ಮಾಡಿ ಹಲ್ಲೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತೆ ಇದೇ ಅರವಿಂದ್ ವೆಂಕಟೇಶ್ ರೆಡ್ಡಿ. ಆಕೆ ಕೊಟ್ಟಿರುವಂತಹ ದೂರಿನಲ್ಲೇ ಈ ಎಲ್ಲ ವಿಚಾರಗಳು ಉಲ್ಲೇಖ ಇದ್ದಾವೆ. ಅದಾದಂತಹ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ನಟಿ ಈ ಅರವಿಂದ್ ವೆಂಕಟೇಶ್ ರೆಡ್ಡಿಯ ತಾಯಿಗೆ ಈ ವಿಚಾರವನ್ನ ತಿಳಿಸಿರ್ತಾರೆ. ಆಗ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ತಾಯಿ ನಟಿಯನ್ನ ಆಕೆಯ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ನಿಮ್ಮ ಮಗಳು ನನ್ನ ಮಗನಿಂದ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದಾಳೆ ಅಂತ ಆರೋಪವನ್ನ ಮಾಡಿರ್ತಾರಂತೆ. ಇದಾಗಿ 1 ವಾರದ ಬಳಿಕ ಇದೇ ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತೆ ಕರೆಯನ್ನ ಮಾಡಿ ನಟಿಗೆ ನಿನ್ಗಾಗಿ ನಾನು 1 ಕೋಟಿ ಖರ್ಚು ಮಾಡಿದ್ದೀನಿ, ಅದನ್ನ ವಾಪಸ್ ಕೊಡು ಅಂತ ಹೇಳಿರ್ತಾನೆ. ಹೀಗೆ ಹಲವು ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದ. ಈ ವಿಚಾರವಾಗಿ ನಾನು ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ಅದಾದ ಬಳಿಕ ಈತ ನನ್ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಫ್ ಮಾಡಿಸಿ ಅಪ್ಲೋಡ್ ಮಾಡಿಸ್ತಾ ಇದ್ದ. ಆ ಬಗ್ಗೆಯೂ ಬನಶಂಕರಿ ಠಾಣೆಗೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದೆ. ಅದು NCR ಕೂಡ ದಾಖಲಾಗಿತ್ತು. ಅದಾದ್ಮೇಲೆ ಆತ ನಿನ್ ತಂಟೆಗೆ ಬರೋದಿಲ್ಲ ಅಂತ ಹೇಳಿ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದ. ಅಷ್ಟಾದ್ರ ಮೇಲೂ ಈಗ ಮತ್ತೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡಿದ್ದಾನೆ ಅಂತ ಹೇಳಿ ನಟಿ ತಾನು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.